ಯುವ ನಿರ್ದೇಶಕ ಸಮರ್ಥ್ ಅವರು ಅವರ ಕತೆ ಬರೆದಾಗ ಅಥವಾ ಅವ್ರ ಜೊತೆ ಕೆಲಸ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಯಾಕಂದರೆ ಅವರಿಗೆ ನಿಮ್ಮ ಜೊತೆ ಕೆಲಸ ಮಾಡೋದು ಒಂದು ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ಹೇಗೆ ಸರ್, ಹೇಗಿತ್ತು ಸರ್? ನನಗೆ ನಾನು ಯೂಶ್ವಲಿ ಹೆಚ್ಚಾಗಿ ಹೊಸಬ್ರ ಜೊತೆನೇ ನಾನು ವರ್ಕ್ ಮಾಡೋದು. ರಿಪೀಟ್ ಮಾಡಿದ್ದೀನಿ ಈಗ ಯೋಗರಾಜ್ ಭಟ್ ಅಂಥವ್ರ ಜೊತೆ ನಾನು ಒಂದು 2-3 ಸಿನಿಮಾ ರಿಪೀಟ್ ಮಾಡಿದ್ದೀನಿ. ಬಟ್ ಹೊಸಬ್ರ ಜೊತೆನೇ ನಾನು ಜಾಸ್ತಿ ವರ್ಕ್ ಮಾಡೋದು. ಯಾಕೆಂದರೆ ಅವರಿಗೆ ಜಾಸ್ತಿ ಹಶ್ವಿರುತ್ತೆ, ಅವರಿಗೆ ಹೊಟ್ಟೆ ತುಂಬಿರಲ್ಲ, ಬೇಸಿಕ್ಲಿ ಹಶ್ವಿರುತ್ತೆ, ಆಮೇಲೆ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ. ಸೊ ಆ ಥರ ನಾನು ಸಮರ್ಥ ಅವರಲ್ಲಿ ನಾನು ನೋಡಿದೆ. ಅವರ ಜೋಶ್ ಇರ್ಬೋದು, ಉದ್ದೇಶ, ಉತ್ಸಾಹ ಎಲ್ಲ ಸರಿಯಾಗಿತ್ತು. ಸೊ ಅದು ನನಗೆ ಇಷ್ಟ ಆಯಿತು. ಆಮೇಲೆ ಅವ್ರದ್ದೊಂದು ಒಳ್ಳೆ ಚಿತ್ರ ತಂಡ ಇದೆ. ಅಂದರೆ ಈ ಸಿನಿಮಾ ಇಂಡಸ್ಟ್ರೀಲಿ ಅವ್ರ ಫ್ರೆಂಡ್ಸ್ ಇರ್ಬೋದು, ಅವರ ವೆಲ್ ವಿಷರ್ಸು, ಹಿತೈಷಿಗಳು ಎಲ್ಲ ತುಂಬ ಒಂದು ಒಳ್ಳೆಯ ತಂಡ ಇದೆ ಅವ್ರ ಜೊತೆ. ಸೊ ಎಲ್ಲರಿಗೆ ಹೆಲ್ಪ್ ಮಾಡೋವಂಥ ಒಂದು ನೇಚರ್ ಇದೆ. ಸೊ ಅದೆಲ್ಲ ನೋಡಿ ನನಗೆ ಸಮರ್ಥ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಇಮಿಡಿಯೇಟಾಗಿ ಅನಿಸ್ತು. ಜೊತೆಗೆ ಕತೆ ಕೂಡ ನಾನು ಆಗಲೇ ಹೇಳಿದಾಗೆ ಯಾರೂ ಆ ಒಂದು ಫೀಲ್ಡನ್ನ ಯಾರೂ ಟಚ್ಚೇ ಮಾಡಿಲ್ಲ. ಈ 7% ಈ ಲೆಫ್ಟೀಸ್ ಇದ್ದಾರೆ ವರ್ಲ್ಡಲ್ಲಿ, ಅವ್ರಿಗೆ ಏನೇನೋ ಒಂದು ಅನಾಹುತ ಆಗುತ್ತೆ. ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ, ಇದು ನಮ್ಮ ಮೂವಿದು ಪ್ರಮೋಷನಿಗಲ್ಲ, ನೀವು ಸುಮ್ಮನೆ ಹೋಗಿ ಚೆಕ್ ಮಾಡಿದ್ರು ಲೆಫ್ಟ್ ಹ್ಯಾಂಡರ್ಸ್ ವಾಟ್ ಆಲ್ ದೇ ಡೂ ಫೇಸ್ ಅಂತ ನೀವೇನಾದರೂ ಟೈಪ್ ಮಾಡಿದ್ರೆ ನಿಮಗೆಲ್ಲ ಲಿಸ್ಟೇ ಕೊಡುತ್ತೆ. ಅದರಿಂದ ಎಷ್ಟೋ ಅನಾಹುತಗಳು ಪ್ರತಿ ವರ್ಷ ಆಗುತ್ತೆ. ಆ ಥರದ್ದು ನಿಮಗೆ ಲಿಸ್ಟೇ ಇದೆ. ಸೊ ಅದನ್ನು ಯಾರೂ ಟಚ್ ಮಾಡಿರಲಿಲ್ಲ, ಸಮರ್ಥ ಅವ್ರು ಮಾಡಿದ್ರು.